ಒಂದು ಬಹುಮುಖ್ಯವಾಗಿರ್ತಕ್ಕಂಥದ್ದು ಈ ರೀತಿ ಮಾದಕ ವಸ್ತುಗಳ ಮಾರಾಟ ಸಾಗಾಟ ಯಾರು ಮಾಡ್ತಾ ಇದ್ದಾರೆ ಅಂಥವ್ರ ಮೇಲೆ ಕಾನೂನಿನ ಅಡಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವ್ರಗಳ ಮೇಲೆ ಕ್ರಮಗಳನ್ನು ಕೈಗೊಳ್ತಕ್ಕಂಥದ್ದು, ಅವರನ್ನು ಪತ್ತೆ ಹಚ್ಚತಕ್ಕಂಥದ್ದು, ಅವ್ರಗಳ ಮೇಲೆ ಸರ್ಚ್ ಮಾಡ್ತಕ್ಕಂಥದ್ದು, ಅಲ್ಲಿ ಯಾವುದನ್ನು ಮಾದಕ ವಸ್ತುಗಳು ಸಿಕ್ಕರೆ ಅದನ್ನು ರಿಕವರ್ ಮಾಡ್ತಕ್ಕಂಥದ್ದು, ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು. ಎರಡನೇದಾಗಿ ಯಾರು ಈ ರೀತಿ ವೃತ್ತಿಪರ ಮಾದಕ ವಸ್ತುಗಳ ಇದನ್ನು ಮಾಡೋರಿದ್ದಾರೆ ಅವ್ರಗಳ ಮೇಲೆ ಇನ್ನೂ ಹೆಚ್ಚು ಕ್ರಮಗಳನ್ನು ತಗೊಳ್ಳಿಕ್ಕೆ ಈ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಏನಿದೆ ಅದನ್ನು ಮಾಡ್ತಕ್ಕಂಥದ್ದು. ಜೊತೆಗೆ ಈ ಕೇವಲ ಈ ಡ್ರಗ್ಸಲ್ಲೂ ಬೇರೆ ಬೇರೆ ವಿಧಗಳಿದೆ. ಎಸ್ಪೆಷಲಿ ಸಿಂಥೆಟಿಕ್ ಡ್ರಗ್ಸ್ ಅಂತ ನಾವೇನು ಹೇಳ್ತೀವಿ, MDMA ಇರ್ಬೋದು, ಕೊಕೇನ್ ಇರ್ಬೋದು, ಅದು ಭಾಳ ಡೇಂಜರಸ್ಸು, ಭಾಳ ಕಾಸ್ಟ್ಲಿ. ಸೊ ಅದನ್ನು ಮಾಡ್ತಕ್ಕಂಥವ್ರು ಅನೇಕ ಸಂದರ್ಭಗಳಲ್ಲಿ ವಿದೇಶಿ ವ್ಯಕ್ತಿಗಳು ಅದನ್ನು ಬೆಂಗಳೂರು ನಗರದಲ್ಲಿ ಮಾರಾಟ ಸಾಗಾಟ ಮಾಡ್ತಕ್ಕಂಥದ್ದು ನಮಗೆ ಕಂಡು ಬಂದಿದೆ. ಅಂಥವ್ರ ಮೇಲೆ ಕೂಡ ನಾವೀಗ ಕ್ರಮ ಕೈಗೊಳ್ತಿದ್ದೀವಿ, ಅವರನ್ನು ಪತ್ತೆ ಹಚ್ತಾ ಇದ್ದೇವೆ. ಯಾರು ಈ ಓವರ್ ಸ್ಟೇಯಿಂಗ್ ಫಾರಿನರ್ಸ್ ಇದ್ದಾರೆ ಅವರನ್ನು ನಾವು ವಾಪಸ್ ಡಿಪೋರ್ಟ್ ಮಾಡಿ ಅವರನ್ನು ವಾಪಸ್ಸು ಕಳಿಸ್ಕೊಡ್ತಾ ಇದ್ದೀವಿ. ಯಾರು ನಿರಂತರವಾಗಿ ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದೆ ಅವರನ್ನು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಅರೆಸ್ಟ್ ಮಾಡಿ ನಾವು ಒಳಗಡೆ ಹಾಕ್ತಾ ಇದ್ದೀವಿ. ಇದು ಒಂದು ರೀತಿಯಲ್ಲಿ ಕಾನೂನಿನ ಅಡಿಯಲ್ಲಿ ನಾವು ಮಾದಕ ವಸ್ತುಗಳ ಇದ್ರ ಬಗ್ಗೆ ನಾವು ಮಾಡ್ತಾ ಇರ್ತಕ್ಕಂಥ ಕ್ರಮ. ಇನ್ನೊಂದು ದೃಷ್ಟಿಯಲ್ಲಿ ಈ ಯುವ ಜನಾಂಗ ಏನು ಈ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗ್ತಾ ಇದೆ ಅವರುಗಳಿಗೆ ಸರಿಯಾದಂಥ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು, ಅವರುಗಳಿಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಕ್ಕಂಥದ್ದು. ಈ ಮಾದಕದ ವಸ್ತುಗಳ ವ್ಯಸನದಿಂದ ಆಗ್ತಕ್ಕಂಥ ಹಾನಿಕಾರಕ ಪರಿಣಾಮಗಳೇನು, ನಿಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ನಿಮ್ಮ ಭವಿಷ್ಯದ ಮೇಲೆ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಕಾನೂನಿನ ಅಡಿಯಲ್ಲಿ ನಿಮ್ಮ ಮೇಲೆ ಆಗ್ತಕ್ಕಂಥ ಇದು ಇರ್ಬೋದು, ಅವರೆಲ್ಲವನ್ನೂ ಕೂಡ ಅವರಿಗೆ ವಿವರಣೆಯನ್ನು ನೀಡಿ ಅವರನ್ನು ಸರಿದಾರಿಗೆ ತರಲಿಕ್ಕೆ ಕೂಡ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಪೊಲೀಸ್ ಮಾರ್ಷಲ್ ಅಂತ ಒಂದು ಯೋಜನೆಯನ್ನು ನಾವು ಮಾಡಿದ್ದೀವಿ. ಪ್ರತಿ ಶಾಲೆ ಕಾಲೇಜುಗಳಿಗೆ ನಮ್ಮ ಅಧಿಕಾರಿಗಳು ಪ್ರತಿ ತಿಂಗಳು ಭೇಟಿ ಮಾಡ್ತಾ ಇದ್ದಾರೆ, ಅವರುಗಳಿಗೆ ಮಾತಾಡ್ತಾ ಇದ್ದಾರೆ. ಅವರುಗಳು ಈವನ್ ಪೇರೆಂಟ್ ಟೀಚರ್ಸ್ ಮೀಟಿಂಗ್ಗಳಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟಿಗೂ ಕೂಡ ನನ್ನ ಮಗ ಅಥವಾ ನನ್ನ ಮಗಳು ಒಳ್ಳೆಯವಳು ಅಂತಕ್ಕಂಥ ಒಂದು ಭಾವನೆ ಇರ್ತದೆ. ಬಟ್ ಶಾಲೆ ಕಾಲೇಜುಗಳ ವಾತಾವರಣವೇ ಬೇರೆ ಇರ್ತದೆ. ಸೊ ಅದಕ್ಕೋಸ್ಕರ ಅವರನ್ನು ಕರೆಸಿ ಅವ್ರಿಗೂ ತಿಳುವಳಿಕೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಈ ಅರ್ಲಿ ವಾರ್ನಿಂಗ್ ಸಿಂಪ್ಟಮ್ಸ್ ಏನಿದ್ದಾವೆ ಅದನ್ನು ತಿಳ್ಕೊಳ್ತಕ್ಕಂಥದ್ದನ್ನ ಅವ್ರಿಗೆ ಸೂಚಿಸ್ತಾ ಇದ್ವಿ. ಏನಾದರೂ ಮಗು ವಿಡ್ರಾ ಆಗ್ತಾ ಇದ್ದರೆ, ಸೋಷಿಯಲಿ ಆಗದೇ ಇದ್ದರೆ, ಮನೆಯಲ್ಲಿ ಹಣಕಾಸು ಸಣ್ಣ ಪುಟ್ಟ ಹಣ ಏನಾದರೂ ಮಿಸ್ ಆಗ್ತಾ ಇದ್ದರೆ ಅಂಥದ್ದನ್ನು ನೀವು ಗಮನಿಸಿ ಸ್ವಲ್ಪ ನಿಮ್ಮ ಇದ್ರ ಬಗ್ಗೆ ಮಕ್ಕಳ ಬಗ್ಗೆ ತಿಳ್ಕೊಳ್ಳಿ ಅಂತೇಳಿ ಪೇರೆಂಟ್ ಟೀಚರ್ ಮೀಟಿಂಗಲ್ಲಿ ಹೋಗ್ತಾ ಇದ್ದೀವಿ. ಈಗ ಹಾಸ್ಟೆಲ್ಗಳು ಕೂಡ ನಾವು ಭೇಟಿ ಮಾಡ್ತಾ ಇದ್ದೀವಿ. ಹಾಸ್ಟೆಲ್ಗಳಿಗೆ ಹೋಗಿ ಒಂದು ಅನೌಪಚಾರಿಕ ರೀತಿಯಲ್ಲಿ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಅವ್ರಿಗೆ ಈ ರೀತಿಯ ವಿಷಯಗಳ ಬಗ್ಗೆ ಅವರ ಗಮನವನ್ನು ಸೆಳೆದು ಅವರ ಅಭಿಪ್ರಾಯಗಳೇನಿದ್ದಾವೆ, ಅವರ ಭಾವನೆಗಳೇನಿದ್ದಾವೆ, ಅವರು ಯಾಕೆ ಈ ರೀತಿ ಮಾದಕ ವಸ್ತುಗಳು ಇದಕ್ಕೆ ಒಳಗಾಗ್ತಾ ಇದ್ದಾರೆ, ಅವರು ಯಾವ ರೀತಿ ಇದನ್ನು ಪರಿಭಾವಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಕೌಂಟರ್ ಮಾಡಲಿಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇಟ್ ಇಸ್ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.